ಅಮ್ಮ ಮಗಳೇ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅಂತೂ ಹೇಳಿದ್ದನ್ನ ಸಾಧಿಸೋಕೆ ಶುರು ಮಾಡಿದ್ದಾರೆ. ನೀವು ನೆಟ್ಟಿದ್ದು ಬೇವಿನ ಗಿಡ ಆದ್ರೂ ಅದರಲ್ಲಿ ಮಾವಿನ ಹಣ್ಣು ಬಿಡೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಒಟ್ನಲ್ಲಿ ನನ್ನ ಮಗಳನ್ನ ಈ ಮನೆ ರಾಣಿ ಮಾಡ್ತೀನಿ. ಅಮ್ಮ ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ, ಏನೂ ಇಲ್ಲಮ್ಮ. ನೋಡು, ನೀನೀಗ ಈ ಮನೆ ಸೊಸೆ, ಏಜೆ ಹೆಂಡತಿ. ನೀನು ಈ ಮನೆಯಲ್ಲಿ ಮಹಾರಾಣಿ ಥರ ಒಡವೆಗಳನ್ನೆಲ್ಲ ಹಾಕೊಂಡು ಮೆರೀತಿರ್ತೀಯ ಅಂದ್ಕೊಂಡಿದ್ದೆ. ಆದರೆ ನೀನು ಬಂದ ದಾರಿನ ಮರಿದೆ ಮೊದಲಿನ ಹಾಗೆ ಇಷ್ಟೊಂದು ಸಿಂಪಲ್ ಆಗಿರೋದು ನೋಡ್ತಿದ್ರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ ಮಗಳೇ. ಅಲ್ಪರಿಗೆ ಐಶ್ವರ್ಯ ಬಂದರೆ ಮೆರೀತಾರೆ ಅನ್ನೋ ಮಾತನ್ನ ನೀನು ಸುಳ್ಳು ಮಾಡಿಬಿಟ್ಟೆ. ಈ ಮನೆಯವರೆಲ್ಲ ಒಡವೆಗಳನ್ನು ಹಾಕ್ಕೊಂಡು ಮೆರೀತಿದ್ರೆ ನೀನು ಮಾತ್ರ ಯಾವುದಕ್ಕೂ ಆಸೆ ಪಡದೆ ಇಷ್ಟೊಂದು ಸಿಂಪಲ್ ಆಗಿರೋದು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಮ್ಮ. ನೋಡು, ನಿನಗೆ ಈ ಮನೆ ಸೊಸೆ ಸ್ಥಾನ, ಏಜೆ ಹೆಂಡತಿ ಅನ್ನೋ ಪಟ್ಟ ಅದೇ ದೊಡ್ಡ ಒಡವೆ ಇದ್ದ ಹಾಗಮ್ಮ. ಇದನ್ನೆಲ್ಲ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗು ಮಗಳೇ. ನಮ್ಮನೆ ಹೆಸರನ್ನ ಉಳಿಸು. ನೀನು ಯಾವತ್ತೂ ಹೀಗೆ ಸಿಂಪಲ್ ಆಗಿರು. ಯಾವುದೇ ಕಾರಣಕ್ಕೂ ಈ ಮನೆ ಸೊತ್ತ ಮೇಲೆ ಆಸೆ ಪಡಬೇಡ. ನೋಡು ಮಗಳೇ, ನೀನು ಎಷ್ಟೇ ಸಿಂಪಲ್ ಆದರೂ ಈಗ ನೀನು ಏಜೆ ಅವ್ರ ಹೆಂಡತಿ. ಅವ್ರ ಮರ್ಯಾದೆ ಹಾಳಾಗದೇ ಇರೋ ಮಟ್ಟಕ್ಕಾದರೂ ಇರಬೇಕು. ಒಂದು ನಿಮಿಷ. ಅಮ್ಮ ಏನು ಮಾಡ್ತಿದ್ಯಾ? ಇದು ನನ್ನ ಮುದ್ದಿನ ಮಗಳಿಗೆ ಈ ತಾಯಿ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆಮ್ಮ. ಆಹಾ, ನನ್ನ ಬಂಗಾರ. ನಿನ್ಗಲ್ಲಮ್ಮ ಹೇಳಿದ್ದು, ನಾನು ಕೊಟ್ಟಿರೋ ಬಂಗಾರಕ್ಕೆ. ಸರಿನಮ್ಮ, ನಾವಿನ್ ಬರ್ತೀವಿ. ಅಮ್ಮ, ಮೊದಲನೇ ಹಬ್ಬಕ್ಕೆ ಮಗಳನ್ನು ಅಳಿಯನ್ನು ಮನೆ ಕರೆಯೋಣ ಅಂತ ಬಂದ್ವಿ. ಇಲ್ಲೂ ನಿನಗೆ ಮೊದಲನೇ ಹಬ್ಬ. ಇವ್ರು ಯಾರು ನಿನ್ನನ್ನು ಕಳಿಸ್ಕೊಡೋಕ್ಕೆ ರೆಡಿನೇ ಇಲ್ಲ. ಬರಲ ಮಗಳೇ, ಅಲ್ಲ ಅಪ್ಪ ಒಬ್ಬರೇ ಕಾಯ್ತಿರ್ತಾರೆ. ಸರಿ ಅಮ್ಮ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ, ನೀನು ಅದೇನು ನೋಡು ಹೋಗು. ಸರಿಮ್ಮ. ಅಮ್ಮ, ಇದು ನೀನಾ? ಈಗ ಯಾಕೆ ಬಂತು ನಿನ್ಗೆ ಅನುಮಾನ? ಅಲ್ಲಮ್ಮ, ನೀನು ಅಕ್ಕಂಗೆ ಚಿನ್ನದ ಚೈನ್ ಗಿಫ್ಟ್ ಕೊಟ್ಟೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಅಯ್ಯ ದಡ್ಡಿ, ಮೀನು ಹಿಡಿಯೋಕ್ಕೆ ಒಂದು ಗಾಳ, ಆ ಗಾಳಕ್ಕೊಂದು ಎರೆಹುಳ ಇರಬೇಕು. ಅಂಥದ್ರಲ್ಲಿ ನಾವು ತಿಮಿಂಗ್ಲಕ್ಕೆ ಟಾರ್ಗೆಟ್ ಮಾಡ್ತಿದ್ದೀವಿ. ಅದರಲ್ಲಿ ಈ ಚಿನ್ನದ ಚೈನ್ ಇದೆಯಲ್ಲ, ಅದು ನಮಗೆ ದೊಡ್ಡ ಬಲೆ ಇದ್ದ ಹಾಗೆ. ನೀನು ತಿಮಿಂಗ್ಲ ಏನಮ್ಮ ಮಾತಾಡ್ತಿದ್ಯಾ? ಬಾ, ಅದು ನಿನ್ಗೇನು ಅರ್ಥನೂ ಆಗಲ್ಲ. ನಡಿ ನಡಿ ಬಾ. ಓಹೋ, ಇದಾ ವಿಷಯ. ಈ ಮನೆ ಆಸ್ತಿ ನಿನ್ ಪಾಲಕ್ ತಿಮಿಂಗ್ಲಾನ? ಅದನ್ನ ಹಿಡಿಯೋದಕ್ಕೆ ಜುಜ್ಬಿ ಚಿನ್ನದ ಚೈನು ನಿನಗ್ ಬಲೆನಾ? ನೋಡ್ತಿರೋ, ಅದೇ ಬಲೆ ನಿನ್ ಕಾಲಕ್ಕೆ ಸುತ್ಕೊಂಡು ನೀನಾಗಿ ನೀನೇ ತಿಮಿಂಗ್ಲದ ಬಾಯಿಗೆ ಸಿಕ್ ಬೀಳೋ ಹಾಗೆ ಮಾಡ್ತೀನಿ.
ಅಜ್ಜಿ 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 ನಿಂತ್ಕೊಳ್ಳಿ. ಏನು ಹೇಳು ಸರ್? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನು? ಆ ಹೆಂಗಸಿನ ಉದ್ದೇಶ ಏನು ಅಂತ ಗೊತ್ತಾ? ಯಾವ ಹೆಂಗಸಿನ ಬಗ್ಗೆ ಹೇಳ್ತಾ ಇದೀಯಾ? ಅಯ್ಯೋ, ಲೀಲಾ ತಾಯಿ ಬಗ್ಗೆ. ಯಾರು, ಕೌಸಲ್ಯನಾ? ಅವರೇ. ಅವ್ರು ಯಾವ ಪ್ಲಾನ್ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ತಾಯಿ ಮಗಳು ಇಬ್ಬರನ್ನು ಮನೆಯಿಂದ ಆಚೆ ಓಡಿಸ್ತೀರ. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈಗ ವಿಷಯ ಏನು ಹೇಳು? ಅಜ್ಜಿ, ಅವ್ರ ಮನಸ್ಸಲ್ಲಿ ಬೇರೆನೇ ಉದ್ದೇಶ ಇದೆ. ಹೌದಮ್ಮ, ಅದೇನು ಅಂತ ನಾ ಕಣ್ಣಾರ ನೋಡಿದ್ದಲ್ದೆ ಕಿವ್ಯಾರ ಕೇಳಿಸ್ಕೊಂಡಿದ್ದೀನಿ. ಸತ್ಯ, ನಿಮಗೆ ಇವಾಗಲಾದರೂ ಅವ್ರ ಬುದ್ಧಿ ಏನು ಅಂತ ಗೊತ್ತಾಯ್ತಲ್ಲ, ಮತ್ತೆ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಒಂದು ಡಿಸೈಡ್ ಮಾಡಿ. ಹೌದಮ್ಮ, ಇದನ್ನು ಹೀಗೆ ಬಿಟ್ಟರೆ ನಮ್ಮನೆ ಮರ್ಯಾದೆನೇ ಹೋಗುತ್ತೆ. ಹೌದಜ್ಜಿ, ನಿಮ್ಮ ಮಾತು ಸತ್ಯ. ಈ ಮನೆ ಗೌರವನೇ ನಮಗೆ ಮುಖ್ಯ. ಅದನ್ನು ಉಳಿಸೋದಕ್ಕೆ ನಾವು ಏನು ಬೇಕಾದರೂ ಮಾಡ್ತೀವಿ. ಇವಾಗ ಹೇಳಿ ಅಜ್ಜಿ, ನಾನು ಏನು ಮಾಡಬೇಕು? ಈಗಲೇ ನಿಮ್ಮ ಅತ್ತೆನ ಕರ್ಕೊಂಡು ಹೋಗಿ ಒಡವೆಗಳು ಹಾಕಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಾ. ಅಜ್ಜಿ, ಮತ್ತಿನ್ನೇನಮ್ಮ, ಪಾಪ ಅವ್ರ ತಾಯಿಗೆ ಅವ್ರ ಮಗಳ ಬಗ್ಗೆ ಇರೋ ಯೋಚನೆ ನಮಗಿಲ್ಲ ನೋಡು. ನೀನು ನಿಮ್ಮ ಅತ್ತೆನ ಕರ್ಕೊಂಡು ಹೋಗಿ ಒಡವೆಗಳು ಹಾಕಿ ಅಲಂಕಾರ ಮಾಡಿ ಕರ್ಕೊಂಡು ಬಾ. ಅಲ್ಲ ಅಜ್ಜಿ, ಅವರು ಮೊದಲು ಹೇಳ್ದಷ್ಟು ಕೇಳು ಸರು. ಅರ್ಥ ಆಯ್ತಾ? ಚೆನ್ನಾಗೇ ಆಯ್ತು. ಏನು ಅರ್ಥ ಆಯ್ತು? ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಅಂಡರ್ ಎಸ್ಟಿಮೇಟ್ ಮಾಡದೆ ಆದಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲ ಅಂದ್ರೆ ನಾವೇ ಫೂಲ್ ಆಗಿಬಿಡ್ತೀವಿ ಅನ್ನೋದು. ಮತ್ತೇನು ಯೋಚನೆ ಮಾಡ್ತಾ ಇದೀಯಾ? ಬೇಗ ಹೋಗಿ ರೆಡಿ ಮಾಡು. ಇವ್ರನ್ನ ನಾನೊಬ್ಳೇ ಡೀಲ್ ಮಾಡ್ತೀನಿ ಅಂತ ಕನ್ಸಲ್ಲೂ ಅನ್ಕೋಬಾರ್ದು. ಇವರು ಅಸಾಮಾನ್ಯರಲ್ಲೇ ಅಸಾಮಾನ್ಯರು. ಅಕ್ಕ, ಯಾಕೆ ನಿಮ್ಮ ಮುಖದಲ್ಲಿ ಸಂತೋಷನೇ ಇಲ್ಲ? ಇವತ್ತು ದೀಪಾವಳಿ ಹಬ್ಬ. ಆ ಹಾವಳಿ ರಾಣಿ ಬಂದಾಯ್ತಲ್ಲ ಅಕ್ಕ, ಇನ್ ದೀಪಾವಳಿ ಎಲ್ಲಿರುತ್ತೆ? ಬರೀ ಹಾವಳಿನೇ. ಅದೆಲ್ಲ ನಡೆಯಲ್ಲ. ನನ್ನ ಪ್ಲಾನ್ ಮುಂದೆ ಆ ಪಟಾಕಿ ಟುಸ್ ಪಟಾಕಿ. ಏನಿನ್ ಪ್ಲಾನು? ಸಾರಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ? ಗುಡ್, ವೆರಿ ಗುಡ್. ಹೌದು, ಏನಾದರೂ ಹೆಲ್ಪ್ ಬೇಕಿತ್ತಾ? ಎಡವಟ್ ರಾಣಿ ಹತ್ರ ಹೆಲ್ಪ್ ಕೇಳಿ ಎಲ್ಲ ಕೆಲಸನೂ ಫಸ್ಟಿಂದ ಮಾಡೋದಕ್ಕೆ ನಮ್ಗೇನು ತಲೆ ಕೆಟ್ಟಿಲ್ಲ ಅಮ್ಮ. ನಿನಗೇನು ಕಣ್ಣು ಮುಖದ ಮೇಲಿದೆಯಾ ಇಲ್ಲ ನೆತ್ತಿ ಮೇಲಿದೆಯಾ? ಅದು ಅಜ್ಜಿ ಕೂಗಿದ್ರು, ಗಾಬರಿಯಲ್ಲಿ ಓಡ್ ಬಂದ್ಬಿಟ್ಟು ಡಿಕ್ಕಿ ಹೊಡೆದ್ಬಿಟ್ಟೆ. ಹೌದು, ಅಜ್ಜಿ ಎಲ್ಲಿ? ಪೂಜೆ ಎಲ್ಲ ತಯಾರಿ ಆಯ್ತಾ? ಓ, ಎಲ್ಲ ರೆಡಿ ಮಾಡಿಬಿಟ್ಟೆ. ಅಲ್ಲ ಎಲ್ಲ ರೆಡಿ ಮಾಡಿದ್ರು. ಓಹೋ, ಎಲ್ಲ ರೆಡಿ ಆಗಿಬಿಟ್ಟಿದೆ. ಇನ್ನೇನು ರಾಮ್ ಬಂದು ನೈವೇದ್ಯಕ್ಕೆ ಇಟ್ಬಿಟ್ರೆ ಆಗೋಯ್ತು. ಅದಕ್ಕೆ ಅತ್ತೆ ಇರಬೇಕು ಅನ್ನೋದು. ಹೌದಮ್ಮ,
ಏನಮ್ಮ ಆ ಅತ್ತೆ ಅನ್ನೋ ಸ್ಥಾನನೇ ಹಾಗೆ. ನಿಮಗೆ ಗೊತ್ತಿಲ್ಲದ ಹಾಗೆ ಅತ್ತೆ ನೋಡಿದ ಕೂಡಲೇ ನಿಮ್ಮ ಒಳಗೆ ಭಯ ಭಕ್ತಿ ಹುಟ್ಕೊಂಡ್ಬಿಡುತ್ತೆ. ನಿಮ್ಮ ಅತ್ತೆ ಕಣ್ಮುಂದೆ ಇದ್ದಿದ್ದಕ್ಕೆ ನೀವು ಬೇಗ ಬೇಗ ಕೆಲಸ ಮುಗಿಸಿರೋದು. ಅಜ್ಜಿ, ಕ್ರೆಡಿಟ್ ಕಾರ್ಡ್ ನಮ್ಮದು, ಉಜ್ಜಿತ್ ಅವಳು. ಇಷ್ಟು ವರ್ಷ ನನ್ನ ಮಗ ಒಬ್ಬನೇ ಆರತಿ ಮಾಡ್ತಿದ್ದ, ಈಗ ಅವನಿಗೊಂದು ಜೋಡಿ ಸಿಕ್ಕಿದ್ದಾಳೆ. ಜೋಡಿ ಅಂತ ನೀವ್ ಹೇಳ್ಬೇಕಷ್ಟೆ. ಸರು, ಮತ್ ಇನ್ನೇನಜ್ಜಿ, ನಾವೆಲ್ಲ ನಮ್ ಗಂಡಂದ್ರ ಪಾದ ಪೂಜೆ ಮಾಡಿದ್ವಿ, ಆದ್ರೆ ಏಜೆ ಇವಳ ಕೈಯಲ್ಲಿ ಕಾಲು ಮುಟ್ಟಿಸ್ಕೋತಾರ. ಏನದು ಅವಳು ಇವಳು ಅಂತ ಲಕ್ಷಣವಾಗಿ ಅತ್ತೆ ಏನು? ಯಾಕೋ ಗಂಟ್ಲಕ್ಕೆ ಲೀಲಾ, ಬೇಜಾರು ಮಾಡ್ಕೋಬೇಡಮ್ಮ. ಎಲ್ಲ ಅವನ ಇಷ್ಟಕ್ಕೆ ವಿರುದ್ಧವಾಗೇ ಆಗ್ತಿದೆ ಅಂತ ಸ್ವಲ್ಪ ಅಪ್ಸೆಟ್ ಆಗಿದ್ದಾನಷ್ಟೆ. ಮುಂದಿನ ವರ್ಷನಾದರೂ ನೀನು ಅವನ ಪಾದ ತೊಳೆಯೋ ಹಾಗಾಗಲಿ ಅಂತ ಅಂತರ ಫೋಟೋ ಮುಂದೆ ನಿಂತು ಕೇಳ್ಕೊಮ್ಮ. ಆದರೂ ಮೊದಲನೇ ವರ್ಷನೇ ಈ ಮನೆ ಸೊಸೆ ಗಂಡನ ಪಾದ ತೊಳೆಯೋಕ್ಕಾಗಲಿಲ್ವಲ್ಲ ಅನ್ನೋಕ್ವರೆಗೂ ಕಡೆವರೆಗೂ ಉಳಿದ್ಬಿಡುತ್ತೋ ಏನೋ. ಪಾಪ ಅಜ್ಜಿ ಎಷ್ಟು ಫೀಲ್ ಆಗಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ಈ ಟಾಸ್ಕ್ನ ಪೂರ್ತಿ ಮಾಡಲೇಬೇಕು. ಹಿಟ್ಲರ್ ಕಾಲ್ನ ತೊಳಿಲೇಬೇಕು. ಅಕ್ಕ, ಏಜೆ ಬಂದ್ರು. ಪೂಜೆಗೆಲ್ಲ ರೆಡಿ ಆಗಿದೆಯಾ? ಹಾಂ ಏಜೆ, ಎಲ್ಲ ರೆಡಿಯಾಗಿದೆ. ಮಹಾಮಂಗಳಾರತಿಗೂ ಎಲ್ಲ ವ್ಯವಸ್ಥೆ ಆಗಿದೆ. ಆದರೆ ಮತ್ತೇನು ಪ್ರಾಬ್ಲಮ್? ನೈವೇದ್ಯಕ್ಕೆ ಬೇಕಾಗಿರೋ ಪ್ರಸಾದನ ರೆಡಿ ಮಾಡೋಕ್ಕೆ ಅಂತರ ಅತ್ತೆ ಇದ್ದಾಗ ಅವರೇ ವ್ಯವಸ್ಥೆ ಮಾಡ್ತಾಯಿದ್ರು. ಅವ್ರು ಹೋದ್ಮೇಲೆ ಆ ಜವಾಬ್ದಾರಿನ ನೀವು ನನಗೆ ಒಪ್ಪಿಸಿದ್ರಿ. ಇಷ್ಟು ವರ್ಷ ನಾನೇ ಅದನ್ನು ಮಾಡ್ಕೊಂಡು ಬಂದೆ. ಆದರೆ ಈಗ ಅಂತರ ಅತ್ತೆ ಜಾಗಕ್ಕೆ ದುರ್ಗಾ, ಇದೇ ಕೊನೆ. ಇನ್ಯಾವತ್ತೂ ನಿನ್ನ ಬಾಯಿಂದ ಈ ಮಾತು ಬರಬಾರ್ದು. ಅಂತರ ಜಾಗ ಇರಲಿ, ಅವಳ ಹತ್ರನೂ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿವರೆಗೂ ಈ ಮನೇಲಿ ಹೇಗೆ ನಡ್ಕೊಂಡು ಬಂದಿದ್ಯೋ ಇನ್ನು ಮುಂದೆನೂ ಹಾಗೆ ನಡ್ಕೊಂಡು ನೀವೇನೋ ಹೇಳ್ತಿದ್ದೀರಾ ಏಜೆ, ಆದರೆ ಕೆಲವೊಂದು ಬದಲಾವಣೆಗಳು ಆಗ್ತಾನೇ ಇದ್ದಾವೆ. ಅದನ್ನೆಲ್ಲ ನೋಡಿದ್ಮೇಲೆ ನಮಗೂ ಕೆಲವೊಂದು ಕನ್ಫ್ಯೂಷನ್ಗಳಿದ್ದಾವೆ. ಕನ್ಫ್ಯೂಸ್ ಆಗೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಅಂತರ ಕೋರಿಕೆನ ಈಡೇರಿಸೋದಕ್ಕೆ ಒಂದು ಕೊರಳಿಗೆ ತಾಳಿ ಕಟ್ಟಿ ಅವಳನ್ನ ಈ ಮನೆಗೆ ಕರ್ಕೊಂಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟು ಈ ಮನೇಲಿ ಏನೇ ಪರಿಸ್ಥಿತಿ ಬಂದರೂ ಯಾರೂ ನಿಮ್ಮ ಜವಾಬ್ದಾರಿನ ಬೇರೆಯವರು ಕೊಡೋ ಅವಶ್ಯಕತೆ ಇಲ್ಲ. ದುರ್ಗಾ, ಪ್ರತಿ ಹಬ್ಬಕ್ಕೆ ನೈವೇದ್ಯ ಮಾಡೋದಕ್ಕೆ ಹೇಗೆಲ್ಲ ವ್ಯವಸ್ಥೆ ಮಾಡ್ತಿತ್ತೋ ಈ ಹಬ್ಬದಲ್ಲೂ ಹಾಗೆ ಆಗಬೇಕು. ಪೂಜೆ ಆಗಿ ಪ್ರಸಾದ ಸ್ವೀಕರಿಸಿ ದೇವರ ಆಶೀರ್ವಾದ ಪಡಿತೀವಿ. ಇದರಲ್ಲಿ ಯಾವುದೇ ಬದಲಾವಣೆ ಆಗಲಿ ವ್ಯತ್ಯಾಸ ಆಗಲಿ ಆಗಬಾರ್ದು. ಗಾಟ್ ಇಟ್? ಓಕೆ ಏಜೆ, ಮೇಕ್ ಇಟ್ ಫಾಸ್ಟ್. ಅಜ್ಜಿ ಆ ಲೀಲಾಗೆ ಪಟ್ಟಾಭಿಷೇಕ ಮಾಡಿದ್ರು ಅಧಿಕಾರ ನಮ್ದೇ ಅನ್ನೋದನ್ನ ಏಜೆ ಬಾಯಿಂದ ಎಷ್ಟು ಅದ್ಭುತವಾಗಿ ಹೇಳ್ಸಿದ್ರಿ. ಆಟದಲ್ಲಿ ಏರಿಳಿತಗಳು ಸಹಜ. ಒಂದು ಸಲ ಹಿನ್ನಡೆ ಆಯಿತು ಅಂದ ತಕ್ಷಣ ನಾವು ಸೋತ್ ಹೋದ್ವಿ ಅಂತ ಅರ್ಥ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಆಟನ ಮುಂದುವರ್ಸಿದ್ರೆ ನಾವೇ ಗೆಲ್ಲೋದು. ಯಾವುದೇ ಕಾರಣಕ್ಕೂ ಆ ಲೀಲಾಗೆ ಈ ಮನೆ ಜವಾಬ್ದಾರಿನ ನಾನು ಬಿಟ್ಕೊಡಲ್ಲ. ನಾನು ಕೂಡ ಪೂಜೆ ಟೈಮಲ್ಲಿ ಆ ಲೀಲಾಗೆ ಏಜೆ ಕಡೆಯಿಂದ ಮಹಾಮಂಗಳಾರತಿ ಮಾಡಿಸ್ತೀನಿ.
ಪಟಾಕಿ ಪಟಾಕಿ ಬನ್ನಿ ಎಲ್ಲರೂ ಪಟಾಕಿ ಹಚ್ಚೋಣ. ಯಾಕೆಲ್ಲ ಹಾಗೆ ನಿಂತ್ಬಿಟ್ರಿ? ಬನ್ನಿ ಬನ್ನಿ ಪಟಾಕಿ ಹೊಡೆಯೋಣ. ಏಜೆ ಬರೋವರೆಗೂ ಯಾರು ಪಟಾಕಿ ಮುಟ್ಟೋ ಹಾಗೂ ಇಲ್ಲ. ಅಯ್ಯೋ, ಪಟಾಕಿ ಹೊಡಿಯೋಕ್ಕೂ ಹಿಟ್ಲರ್ ಅಪ್ನೇ ಬೇಕಾ? ಹಾಂ, ಹೊಡಿಯೋಕ್ಕಲ್ಲ, ಮುಟ್ಟಕ್ಕೂ ಪರ್ಮಿಷನ್ ತೊಗೊಬೇಕು. ಸರಿ, ಈಗ ಎಲ್ಲವರು ಕಾನ್ಫರೆನ್ಸ್ನಲ್ಲಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಿದೆ. ಅಕಸ್ಮಾತಾಗಿ ಇನ್ನೂ ಬ್ಯುಸಿ ಆಗ್ಬಿಟ್ರಪ್ಪ, ಅವಾಗ ಏನು ಮಾಡ್ತೀರಾ? ಅವ್ರು ಬರಲಿಲ್ಲ ಅಂದರೆ ಪಟಾಕಿ ಎಲ್ಲ ವಾಪಸ್ ಹೋಗುತ್ತೆ. ಹಾ, ಎಂತ ಲಾಸು. ಅಯ್ಯೋ, ಬರ್ತಾನಿರೋ ಕಂದ, ಬೇಜಾರು ಮಾಡ್ಕೋಬೇಡ. ನೀನು ಒಂದು ಕೆಲಸ ಮಾಡು, ಹೀಗೆ ಸುಮ್ಮನೆ ನಿಂತಿರಬೇಡ. ನೀನು ಸೊಸೆ ಜೊತೆ ಸೇರ್ಕೊಂಡು ನೀನು ದೀಪ ಹಚ್ಚು. ಹಲೋ 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 ಕೇಳಿಸ್ತಿದೆ? ಹಲೋ 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 ಅಯ್ಯೋ, ಇದ್ಮೇಲೆ ಕೈ ಕೊಡ್ತಲ್ಲಪ್ಪ. ಹೆಲೋ ಮಿಸ್ಟರ್ ನಾಜುಕಯ್ಯ. ಮೇಡಮ್, ಯಾರ್ರೀ ಕೈ ಕೊಟ್ಟಿದ್ದು? ರಿಂಗಿಣಿ, ನೆಟ್ವರ್ಕಿಣಿ ಮೇಡಮ್. ಅದೌದು, ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನಿಂತ್ಕೊಂಡು ಜಪ ಮಾಡ್ತಿದ್ದೀರಲ್ಲ, ಏನು ಜಪ ಮಾಡ್ತಿದ್ದೀರಾ? ಅಯ್ಯೋ, ದೀಪಾವಳಿ ಹಬ್ಬದ ದಿನ ಇನ್ನೇ ಜಪ ಮಾಡ್ತಾರೆ. ಪಟಾಕಿ ಜಪ ಮಾಡ್ತಾ ಇದ್ದೆ. ಅದಕ್ಕೆ ಜಪ ಯಾಕೆ ಮಾಡೋದು ಮೇಡಮ್? ಪಟಾಕಿ ಬಾಕ್ಸ್ ತಗೊಂಡು ಬರಬೇಕು, ಪಟಾಕಿ ಹೊರಗೆ ತೆಗಿಬೇಕು, ಬೆಂಕಿ ಹಚ್ಚಬೇಕು. ಅದರಷ್ಟಕ್ಕೆ ಅದು ಪಟ ಪಟ ಟಮ ಅಂತ ಹೊಡಿತಾನೆ ಇರುತ್ತೆ. ಅದಕ್ಕೆ ಜಪ ಯಾಕೆ ಮಾಡೋದು ಮೇಡಮ್? ಯಾಕೆ ಮೇಡಮ್, ಭಯನಾ? ಅದಕ್ಕೆ ಯಾಕೆ ಭಯ ಪಡ್ತೀರಾ ಮೇಡಮ್? ನಿಮ್ಮ ಹಿಂದೆ ನಾನು ಇರ್ತೀನಿ, ರಾಮ ಸೀತೆರ ಹಿಂದೆ ಹನುಮಂತ ಇದ್ದಾಗೆ. ಇನ್ನೂ ನಿಮಗೆ ಭಯ ಆದರೆ ಪಟಾಕಿಗೆ ನಾನೇ ಬೆಂಕಿ ಹಚ್ತೀನಿ, ಲಂಕೆಗೆ ಹನುಮಂತ ಬೆಂಕಿ ಹಚ್ಚಿದಾಗೆ. ಆದರೆ ಒಂದು ಡಿಫ್ರೆನ್ಸ್ ಮೇಡಮ್, ನಾನು ಇಲ್ಲಿಂದ ಬೆಂಕಿ ಹಚ್ಚಲ್ಲ, ಕೈಯಿಂದ ಬೆಂಕಿ ಹಚ್ತೀನಿ. ಬ್ರೋ, ಏನಾದ್ರೂ ಅಂತ ಕೇಳಿದ್ರೆ ಇಷ್ಟು ಉದ್ದ ಕೊರಿತೀರಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಹೇಳಕ್ ಬರಲ್ಲ ನಿಮ್ಗೆ? ಅಕ್ಕ ಪಕ್ಕದ ಮನೆಯವರು ಪಟಾಕಿ ಹೊಡಿತಿರೋದು ನೋಡಿದ್ರೆ ನನ್ನ ಕೈ ಎಲ್ಲ ಕಡಿತಿದೆ. ಆದ್ರೆ ಇವ್ರು ಏಜೆ ಸರ್ ಬರೋವರೆಗೂ ಪಟಾಕಿ ಹಚ್ಚಂಗಿಲ್ಲ ಅಂತ ಹೇಳಿದ್ದಾರೆ. ಏನಿಲ್ಲ ಮೇಡಮ್, ನಾವು ಸುಮ್ಮನೆ ಹಿಂಗೆ ಮಾತಾಡ್ತಿದ್ವಿ. ಯು ಪೀಪಲ್ ಕಂಟಿನ್ಯೂ ಮೇಡಮ್. ಲೇಡಿ ಟೈಗರ್ ಮೇಡಮ್, ನೀವು ನಿಮ್ಮನ್ನ ಯಾರು ಟಚ್ ಮಾಡ್ತಾರೆ? ಅದು ನಿಜಾನೇ. ಪಟಾಕಿ ಟಚ್ ಮಾಡಿದ್ರೆ ಇವ್ರನ್ನ ತಟ್ಟು ಬಿಡ್ತಾರೆ. ಏಜೆ ಬರೋವರೆಗೂ ನೋ ಸೆಲೆಬ್ರೇಷನ್ ಅಂತೆ. ಮೇಡಮ್, ತಪ್ಪು ತಿಳುವಳಿಕೆ. ಈ ಅಂಕಲ್ ಸರ್ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಬೆಂಕಿ ಹಚ್ಚಿ ಪಟ ಪಟ ಅಂತ ಅನ್ನಿಸ್ಬಿಡಿ. ಪ್ರೀತಿಯಿಂದ ಬಾಯಿ ತುಂಬ ಏಜೆ 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 ಅಂತ ಕರಿತಿದ್ರೆ ಕೇಳಕ್ಕೆ ಎಷ್ಟು ಇಂಪಾಗಿರುತ್ತೆ ಗೊತ್ತಾ? ಏಜೆ, ಅಯ್ಯೋ ಬೇಡ ಮೇಡಮ್, ನಂಗೆ ಹೇಳಕ್ ಮರ್ತೋಯ್ತು. ಏಜೆ ಸರ್ ಯಾವುದು ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದಾರಂತೆ. ಅದು ಯಾವಾಗ ಮುಗಿಯುತ್ತೋ ಏನು? ವಿಡಿಯೋ ಕಾನ್ಫರೆನ್ಸಾ? ದೀಪಾವಳಿ ಹಬ್ಬ ಏನ್ ದಿನ ಬರುತ್ತಾ? ವರ್ಷಕ್ಕೊಂದ್ಸತಿ ಬರುತ್ತಾನೆ. ಪಾಪ ನೋಡಿ, ಅವರೆಲ್ಲ ಈಗ ಸೊಪ್ಪು ದೀಪ ಹಚ್ಕೊಂಡು ಕೂತಿದ್ದಾರೆ. ಹೌದು. ನೋ ವೇ, ಚಾನ್ಸೇ ಇಲ್ಲ. ನ್ಯಾಯ ಅಂದ್ರೆ ಲೀಲಾ, ಲೀಲಾ ಅಂದ್ರೆ ನ್ಯಾಯ. ಒಂದ್ ನಿಮಿಷ ಬಂದೆ. ಅಯ್ಯೋ ಬೇಡ ಮೇಡಮ್, ಮೇಡಮ್ ಮೇಡಮ್. ವಿಶ್ವರು ಎಲ್ಲಿ ಹೋದ್ರು ಅವರು? ಏಜೆ ಸರ್ನ ಕರ್ಕೊಂಡು ಬರೋಕ್ಕೆ. ವಾಟ್? ಏಜೆ ನಿಮ್ಮ ಮಾವ. ಅಕ್ಕ, ಏಜೆ ಮೀಟಿಂಗಲ್ಲಿದ್ದಾರೆ. ಲೇ ಅತ್ತೆ, ನಿಂತ್ಕೊಳೆ. ಲಕ್ಷ್ಮಿ, ಒಂದು ನಿಮಿಷ ಬಂದೆ. ಹೋಗ್ಲಿ ಬಿಡು ಲಕ್ಷ್ಮಿ, ನಾವು ಅವಳಿಗಿನ್ನೂ ದೀಪಾವಳಿ ಗಿಫ್ಟ್ ಕೊಟ್ಟಿಲ್ಲ. ಏಜೆ ಚೆನ್ನಾಗೇ ಕೊಟ್ಟು ಕಳಿಸ್ತಾರೆ. ಕರೆಕ್ಟ್ ಅಲ್ವಾ ಅಕ್ಕ? ಇವಳಲ್ಲಿ ಹೋದ್ರೆ ಏಜೆ ಕೈಗೆ ಸಿಕ್ಕು ರೋಸ್ಟೆಡ್ ಪಾಪಡ್ ಆಗ್ಬಿಡ್ತಾಳೆ.